ಸ್ವಸ್ಥ ಮೈಸೂರು ಬಗ್ಗೆ ಈಗಾಗಲೇ ಇಲ್ಲಿ ಇವತ್ತು ನಮ್ಮ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಶ್ರೀಮತಿ ಪ್ರಮೋದಾ ದೇವಿಯವರು ಸ್ವಸ್ಥ ಮೈಸೂರಿನ ಒಂದು ಕಾರ್ಯಕ್ರಮವನ್ನು ಅವರು ಒಂದು ಅಭಿಯಾನವನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ನಮ್ಮ ಇಲಾಖೆಯಿಂದ ಕೂಡ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೇವೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಎಲ್ಲ ಅನೇಕ ಜನರಿಗೆ ಇವತ್ತು ಬರ್ತಾ ಇರತಕ್ಕಂಥ ರೋಗಗಳು ಅದು ಹೆಚ್ಚಾಗಿ ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಆಹಾರ ಸೇವನೆ ಇಲ್ಲದೇ ಈ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚಾಗಿ ತೊಗೊಳ್ತಾ ಇರುವಂಥದ್ದು ಮತ್ತು ಅವರ ಒಂದು ದೈಹಿಕ ಚಟುವಟಿಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಏನಿರೋದಿಲ್ಲ, ವ್ಯಾಯಾಮ ಇರೋದಿಲ್ಲ, ಅದರಿಂದನೂ ಕೂಡ ರೋಗಗಳು ಬರ್ತಾ ಇರುವಂಥದ್ದು. ಆಮೇಲೆ ಈ ಥರದ ಒಂದು ಒತ್ತಡದ ಜೀವನ ಮಧ್ಯದಲ್ಲಿ ಹೇಗೆ ಅದರಿಂದನೂ ಕೂಡ ರೋಗಗಳು ಬರ್ತಾ ಇರುವಂಥದ್ದು ಇದೆಲ್ಲ ಕಾರಣ. ಅದಕ್ಕೆ ಒಂದು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು, ಜಾಗೃತಿ ಮತ್ತು ತಪಾಸಣೆ ಎಲ್ಲವನ್ನು ಈಗ ನಮ್ಮ ಗೃಹ ಆರೋಗ್ಯ ಯೋಜನೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾಯಿದ್ದೀವಿ. ಮುಂದಿನ ದಿವಸದಲ್ಲಿ ನಗರ ಪ್ರದೇಶ ಕೂಡ ತೊಗೊಂಬರಬೇಕು. ಅದರಿಂದ ಇದು ಭಾಳ ಮುಖ್ಯವಾದಂಥದ್ದು. ಆರೋಗ್ಯವನ್ನು ನಮ್ಮ ಕೈಯಲ್ಲಿರುವಂಥದ್ದು, ಆರೋಗ್ಯ ನಮ್ಮ ಕೈಯಲ್ಲಿದೆ, ಆಯಿತಾ. ಕೆಲವು ರೋಗಗಳು ನಾವು ಅದು ಬಂದಾಗ ಅದು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಆದರೆ ಬಹಳಷ್ಟು ರೋಗಗಳು ಇವತ್ತು ಬರ್ತಾ ಇರುವಂಥದ್ದು ಈಗ ಕಿಡ್ನಿ ಸಮಸ್ಯೆಗಳು, ಹಾರ್ಟ್ ಅಟ್ಯಾಕ್ಗಳು, ಕ್ಯಾನ್ಸರ್ ಆಗ್ತಾ ಇರುವಂಥದ್ದು ಇದು ನಮ್ಮ ಜೀವನ ಶೈಲಿಯಿಂದ ನಮ್ಮ ಬದುಕು ಯಾವ ರೀತಿ ನಡೆಸ್ತಾ ಇದೀವಿ ಅದರಿಂದನೇ. ಇದನ್ನು ಇವತ್ತು ನಾವು ಇವತ್ತಿನ ಯುವ ಪೀಳಿಗೆಗೆ, ಯಂಗರ್ ಜನ್ರೇಷನ್ ನಾವು ತಿಳಿಸಬೇಕಾಗಿದೆ ಮತ್ತು ಒಂದು ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗ್ತದೆ. ಅದಕ್ಕೇ ಪಾಲಿಕೆ ವ್ಯಾಪ್ತಿಯಲ್ಲಿ ಆರೋಗ್ಯಾಧಿಕಾರಿ ಹುದ್ದೆಯನ್ನೇ ಸರ್ಕಾರ ರದ್ದು ಮಾಡಿದೆ. ಅದು ನಗರಾಭಿವೃದ್ಧಿ ಇಲಾಖೆಗೆ ನೀವು ಕೇಳಬೇಕು. ಅವರು ಬೇರೆ ಅವ್ರದ್ದು ಉದ್ದೇಶ ಇಟ್ಕೊಂಡು ಅವರೇ ಅದಕ್ಕೆ ಯಾವ ರೀತಿಯಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ, ನನಗೂ ಕೂಡ ಮಾಹಿತಿ ಬಂದಿದೆ. ಆದರೆ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಯಾಕಂದರೆ ಅವರೇ ನೇಮಕಾತಿ ಮಾಡ್ಕೋಬೋದೇನೋ, ನಮ್ಮ ಇಲಾಖೆಯಿಂದ ತೊಗೊಳ್ತಾ ಇದ್ರು. ಈಗ ನೇರವಾಗಿ ಅವರೇ ಅದನ್ನು ನೇಮಕ ಮಾಡೋದಕ್ಕೆ ತೀರ್ಮಾನ ಮಾಡಿರ್ಬೋದು ಅನ್ನೋದು ನಂಗೆ ಅನಿಸುತ್ತೆ. ಯಾವ್ದು ಆದೇಶ ಹೊರಡಿಸಿಲ್ಲ. ಇಲ್ಲ, ಪ್ಲ್ಯಾನ್ ಬೇರೆ, ಆದೇಶ ಬೇರೆ. ಪ್ಲ್ಯಾನ್ ಊಹಾಪೋಹ ನಿಮ್ಮದು. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಷ್ಟೇ, ಕೆಲವು ಪ್ರಪೋಸಲ್ಸ್ ಇದೆ. ನಾವು ಅಂತಿಮ ತೀರ್ಮಾನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ಅದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ. ಅದಕ್ಕೇ ಅದು ಅಂತಿಮ ತೀರ್ಮಾನ ಆದ ನಂತರ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಈ ಪ್ರಶ್ನೆಗೆ ನೀವು ಕಾಯ್ತಾ ಇದ್ರಿ. ಈಗ ನೋಡಿ, ಹಿಂದೆ ಎಲ್ಲ ಅನೇಕ ಈಗ ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನ ತೆಗೆದ್ರು, ಜಗದೀಶ್ ಶೆಟ್ಟರ್ ತಂದರು, ಮತ್ತು ಅವರು ಸದಾನಂದ ಗೌಡರು ತಂದರು, ಅವ್ರನ್ನ ತೆಗೆದ್ರು, ಜಗದೀಶ್ ಶೆಟ್ಟರ್ ತಂದರು. ಅದು ಸ್ವಸ್ಥ ರಾಜಕಾರಣನ? ನಮ್ಮಲ್ಲಿ ಯಾವುದೂ ಆ ಥರ ನಡೆದಿಲ್ಲ. ಯಾವ ಭಿನ್ನಮತ ಇಲ್ಲ, ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಒಂದಾಗಿದ್ದೇವೆ. ನಿನ್ನೆನೂ ಕೂಡ ಸುದೀರ್ಘವಾದಂಥ 4.5 ಗಂಟೆ ಕಾಲ ಸಚಿವ ಸಂಪುಟದ ಸಭೆ ಆಯಿತು.